ನಟಕ್ಲಾಡಿ ನೀ ಒಬ್ಬಕ್ಕೆ ಮಾತಾಡ್ತೀಯ, ನಿನ್ ಸಂಘಕ್ಕಿದ್ದವರೆಲ್ಲರೂ ಮಾತಾಡ್ತಾರ ನಮ್ಮ ಭಾಷೆನ. ನನ್ನ ಜೊತೆ ಇನ್ನೊಬ್ರಿಗೆ ಬರ್ತೈತಿ, ಮತ್ತೆ ಯಾರಿಗೂ ಬರಂಗಿಲ್ಲ. ಮತ್ ನಾವು ನಮ್ಮ ಭಾಷೆನ ಮಾತಾಡ್ತೀವಿ, ಮಿಯಾವ್ 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 ಅಂತೇಳಿ. ಸುದ್ದ ತಗೋ, ನೀ ಒಬ್ಬಕ್ಕೆ ಹಿಡಿದು ಬಿಟ್ರೆ ನಿನ್ನ ಮಕ್ಕಳು ನಿನ್ನ ಜೊತೆನ ಮುಡ್ಕೊಂಡು ನಿಂದಿರ್ತಾವ. ಮತ್ತೆ ನಾನು ಹೆಂಗ್ ಮಾತಾಡ್ತೀನಿ, ನನ್ನ ಮಕ್ಕಳು ಹಂಗ ಮಾತಾಡ್ಬೇಕು. ಅದೆಲ್ಲ ಹೋಗ್ಲಿ, ತಿನ್ನಕ್ಕೆ ನನಗೆ ನಿನಗೆ ಸ್ಪೆಷಲ್ ಮಾಡ್ಬೇಕೆ? ಮೊಸರನ್ನ ಐತ್ ನೋಡಲ್, ತಿನ್ನೋ ಹೋಗ. ಬಿಟ್ರೆ ರೊಟ್ಟಿ ಪಲ್ಯ ಚಟ್ನಿ ಐತ್ ನೋಡು, ಬೇಕೇನ್ ಚಟ್ನಿ? ಮೊಸರನ್ನ ಹಂಚ್ಕೊಂಡ್ ತಿನ್ನಾಕ. ವಾಟ್? ನಾನು ಮೊಸರನ್ನ ತಿನ್ಬೇಕಾ? ನನಗಾಗಿಲ್ಲ, ನನಗೆ ಫಿಶ್ ಬೇಕು. ಫಿಶ್ ತಂದು ಮಾಡ್ಕೊಡ್ ನಂಗೆ. ಹೋಗೆ ಸುಬ್ಬಿ, ನನಗೆ ಹೊಟ್ಟೆ ಕೊಟ್ಟಿದ್ದವಕ್ಕ ಕೇಳಿದ್ ಮಾಡ್ಕೊಡಂಗಿಲ್ಲ. ನಿನಗೆ ಬೇರೆ ಮಾಡ್ಕೊಡ್ತೀನಂತ. ಇದು ತಿನ್ನೋಗ ನಾಟಕಲಾಡಿ. ವಾ, ಇಷ್ಟ ಅವಮಾನನ? ಇಷ್ಟ ಅವಮಾನ ಇರೋ ಜಾಗದಲ್ಲಿ ನಾ ಇರಲ್ಲ. ನಾನು ಹೋಗ್ತೀನಿ. ಹಿಡ್ಕೊಂಡಾರ ಯಾರು ನಿನಗೆ? ಹೋಗಬಹುದು ಧಾರಾಳವಾಗಿ. ವಾಟ್? ರೆಸ್ಪೆಕ್ಟ್ ಇಲ್ಲ, ಇರ್ರೆಸ್ಪೆಕ್ಟ್. ನಿಂಗೆ ರೆಸ್ಪೆಕ್ಟ್ ಬೇರೆ ಬೇಕಾ? ಹೋಗ ಹುಚ್ಚ ಬೋಸ್ರಿ, ಹೋಗ ತಿನ್ನೋಗ ಮೊಸರನ್ನ. ನಿಂದ ಈ ಆಟ ನೋಡಿಲ್ಲ ನಾನು, ಏನು ಫಸ್ಟ್ ಟೈಮ್ ನೋಡತ್ತೀನಿ ನಿಂದೆ. ಎರಡು ಸಲ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಅರ್ಧ ದಿನಕ್ಕೆ ವಾಪಸ್ ಬಂದಿಲ್ಲ ನೀನು. ಹೋಗ. ಇರ್ಲಿ ಬೇ, ಇರ್ಲೆ ಯಾವ್ದಾರ ಮನೆಗೆ ಹೋಗಿ ತಿನ್ಕೊಂಬ. ಇಲ್ಲೇ ಬಂದು ಬೇಡಿದ್ರೆ ಹೆಂಗದು? ಒಂದು 4-5 ಮನೆಗೆ ಹೋಗ್ಬೇಕು, ಬೇಡ್ಕೊಂಡು ತಿನ್ಬೇಕು ಕಡೆ. ಓ, ಬೇಡ್ಕೊಂಡು ತಿನ್ನೋದೆಲ್ಲ ನಮ್ಮ ಜೈಮಾನೊಳಗ ಇಲ್ಲ. ಏನಿದ್ರು ಡೈರೆಕ್ಟ್ ಹೋಗಿ ತಿಂದು ಬರೋದು. ಅವ್ರ ಪರ್ಮಿಷನ್ ಲಾರ್ದ ತಿನ್ನಕ್ ಬರ್ತೈತಿ, ಅವ್ರು ಕೇಳಿ ತಿನ್ನಕ್ ಆಗಂಗಿಲ್ಲ. ಹಿಂಗೆ ಕೇಳಿ ತಿನ್ನಂತ ಹೇಳಿಲ್ಲ ನೀನು, ಬೇಡ್ಕೊಂಡು ತಿನ್ನಂತಂದಿ. ಬೇಡ್ಕೊಂಡು ತಿನ್ನೋ ಜೈಮಾನ ನಮ್ದಲ್ಲ. ಬೇಕಾದ್ರೆ ಕದ್ದು ಬೇಕಾದ್ರೆ ತಿಂದು ಬಿಡ್ತೇವೆ ನಾವು. ಹೋಗ್ಲಿ, ಇವತ್ತು ನಮಗೆ ಮೊಸರನ್ನ ಗತಿ ಅಂತೇಳಿ ಸುಮ್ಮನೆ ತಿಂದು ಬಿಡ್ತೀವಿ. ಇವತ್ತು ಸಂಡೆ ಅಲ್ಲ, ಚಿಕನ್ ಪಕ್ಕ ಏನು ಮಾಡಂಗಿಲ್ಲ ಮನ್ಯಾಗ. ಎಲ್ಲ ಸಂಜೆ ಮುಂದೆ ನಿಮ್ಮ ಅಪ್ಪ ತಂದಾಗ ಮಾಡೋದು ನೋಡಮ್. ಅವ್ರು ತಂದಾಗ ಮಾಡಿ ಕೊಡ್ತೀನಂತ. ಈಗ ಮೊಸರನ್ನ ತಿನ್ನೋದು. ವಾಕೆ ನೀವು ಚಲೋ ತಿನ್ನು. ರೊಟ್ಟಿ ಪಲ್ಯ ಇನ್ನ ಸದ್ದಪ್ಪಗಂತಿ. ಎಲ್ಲ ಹಡಬಿಟ್ಟಿ ಆಗ ಮಾತಾಡ್ತಾ ಹುಡುಕಿ. ಎಷ್ಟರ ಇರ್ಬೇಕು ತಿಂಡಿ. ಆದ್ರೆ ರೊಟ್ಟಿ ಪಲ್ಯ ಮಸ್ತ್ ಆಗೈತೆ ನೋಡಿ ಇವತ್ತು. ಟೇಸ್ಟಿ ಮಾಡ್ತೀನಿ ನೋಡಿ ನಾನು ಅಡಿಗೆ. ನಾನು ಹೊಗಳ್ಕೊಳತ್ತೀನಿ. ಕಾಗೆ ಹೊರಾದೈತೆ. ಸುಮ್ಮನೆ ಕಡೆ ನಾನಂದ್ರೆ ಸುಮ್ಮನೆನಾ? ಹೋಗಂದ್ರೆ ಹೋಗ್ಬಿಡ್ಬೇಕಲ್ಲೇ. ಹೊಟ್ಟೆ ಫುಲ್ ಆತಪ್ಪ, ಹೊಟ್ಟೆ ತಣ್ಣಗಾತು. ಈ ಕುಸ್ಮಿ ಅದು ಬರ್ಲಿಲ್ಲ, ಇಷ್ಟದಾಗ ಬಂದಿಲ್ಲ ನೋಡಿ. ಏನ್ ಮಾಡತ್ತಿ ಅಜಯ್ ಅಕ್ಕ? ಆರಾಮ್ ಕುಂತು ಬಿಟ್ಟಿಲ್ಲ. ಯಾವ ನಿಮ್ ದಾರಿನ ಕಾಯತ್ತಿದ್ದೆ. ಕುಸ್ಮಿ ಎಲ್ಲಾರು ಕರ್ಕೊಂಡ್ ಬರ್ತೀನಿ, ಆ ಟ್ರಿಪ್ ಬಗ್ಗೆ ಮಾತಾಡೋಣ ಅಂತೇಳಿ ಅಂದಿದ್ಲಲ್ಲ. ನನಗೆ ಇಷ್ಟೊತ್ತಾದ್ರೂ ಯಾರು ಬರ್ತೇ ಇಲ್ಲ ಅಂತೇಳಿ ನೋಡಾತಿದ್ದೇವ. ಏನು ಎಷ್ಟೊತ್ತದ ಬರಾಕ ಹೇಳಿದ್ದ? ಈಗ ಹೇಳಕ್ಕಿ ನನಗೆ ಹೇಳಿ ಅಲ್ಲಿ ಬೇರೆ ಮನೆಗೆ ಹೋಗ ಕರ್ಕೊಂಡ್ ಬರಾಕ. ಅದಕ್ಕೆ ನಾ ಈ ಕಡೆ ಬಂದೆ, ನೀ ಕರ್ಕೊಂಬ ಅಂತೇಳಿ. ಹೌದೇನ? ಕುಸುಮಿಗೆ ಹೇಳಿ ಎಷ್ಟೊತ್ತಾತು ಈಗ ಹೋಗ ನೆಕ್ಕಿ ಸುದ್ದಿ. ಬಾ ಕುಂದ್ರ ಬಾ. ಇಲ್ಲಿ ಮ್ಯಾಲ ಅಲ್ಲೇ ಕೊಳಕೊಂತಿಲ್ಲ. ಇರ್ಲಿ ಬಿಡು, ಅಲ್ಲೇ ಕುಂದಿರ್ತೀನಿ. ಅಡಿ ಹಂಗಂದ್ರೆ ನಾನು ಅಲ್ಲೇ ಬರ್ತೀನಿ. ಮತ್ತೆ ನಾ ಊಟ ಅದೆಲ್ಲ ಆತನ? ಊಟ ಅದೆಲ್ಲ ಮಸ್ತ್ ಆತ್ ನೋಡುವ. ನಿಮ್ದು ಈ ಆತ್ ನೋಡ್ ನಂದು. ಎಲ್ಲ ತಕ್ಕ ಎಷ್ಟು ಅಲಸದಿಯಾ ನೀನು? ಯಾಕ್ಲೇ ಕುಸುಮಿ, ನಾನೇನ್ ಮಾಡಿದೆ ನಿನಗೆ? ಏನಾತ್ಲೇ? ನಿಂದ್ರೆ ಅವ್ರನ್ನು ಕರೀತೀನಿ, ಒಟ್ಟಿಗೆ ಹೋಗೋಣ ಅಂತಂದ್ರೆ ಬಿಟ್ಟು ಬಂದ್ಬಿಟ್ಟೆ ನೀನು. ಲೇ ನಾ ಎಂದಿಕೆ ನೀ ಹೋಗ ಅನ್ನಂಗ ಬಂದ್ಬಿಟ್ಟೆ. ಯವ್ವ, ಎಷ್ಟು ಸುಳ್ಳು ಮಾತಾಡ್ತೀರವ? ನಿಂದ್ರೆ ಬರ್ತೀನಿ ನಾನು, ಅವ್ರನ್ನೆಲ್ಲ ಕರ್ಕೊಂಡು ಅಂತಂದೆ ನಿನಗೆ. ಇಲ್ಲಲೇ, ನಂಗ ನೀವ್ ಹೋಗಿರ ಅವ್ರನ್ನೆಲ್ಲರೂ ಕರ್ಕೊಂಡ್ ಬರ್ತೀನಿ ಅಂತ ನಂಗ ತಳಕ ಹೋದೆ ನಾನು. ಬಂದೆ ಈ ಕಡೆ, ಸಾರಿ. ಇಲ್ಲಿ ತಗೋ, ಬೇಜಾರು ಮಾಡ್ಕೋಬೇಡ. ಬಾ ಕುಂದ್ರ ಬಾ. ಬಾರಿ ನೀ ಬಿಡುವ. ಹೇಳ್ರವ, ಎಲ್ಲಿ ಹೋಗ್ಬೇಕಂತ ಮಾಡಿರಿ? ಎಲ್ಲಿ ಹೋಗೋಣ ಎಲ್ಲರೂ? ಹೋದ್ರೆ ನಾವ್ ಇಷ್ಟ ಹೋಗ್ಬೇಕು. ಗಂಡ ಮಕ್ಕಳು ಯಾರು ಬೇಡ. ಯಪ್ಪ, ಈ ಗಂಡ ಮಕ್ಕಳನ್ನ ತಗೊಂಡು ಹೇಗೋ ಅಷ್ಟು ಸಾಕಾಗ್ಬಿಡೈತಿ. ಎಲ್ಲಿ ಹೋದಲ್ ಬಂದಲ್ ಕಡೆ ಎಲ್ಲ ಅವ್ರ ಕರ್ಕೊಂಡು ಹೋಗೈತಿ. ಒಂದ್ಸಲ ಆದ್ರೂ ನಾವ್ ಇಷ್ಟ ಜನ ಹೋಗಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಬರ್ಬೇಕು ನೋಡು. ಸರಿ ತಗೋ, ಒಂದ್ಸಲ ನಮಗೆಲ್ಲ ಮಕ್ಕಳು ನಮ್ಮ ಗಂಡುಗಳು ಒಪ್ಸಿ ಹೋಗ್ಬಿಡೋಣಂತೆ. ಯಾಕೆ ಅವರೆಲ್ಲರೂ ಹೋದಾಗ ನಾವು ಮಕ್ಕಳು ನೋಡ್ಕೊಳಂಗಿಲ್ಲ, ಏನೋ ನಾವೆಲ್ಲರೂ ಹೋದಾಗ ಮಕ್ಕಳು ಕರ್ಕೊಂಡು ಹೋಗಂಗಿಲ್ಲ. ಇರ್ಲಿ ಬಿಡು, ಒಂದ್ಸಲ ಆದ್ರೆ ನಾವೆಷ್ಟ ಅಡ್ಡಾಡ್ ಬರೋಣ ಅಂತ. ಹೋದಲ್ಲೇ ಬಂದಲ್ಲ ಬರೀ ಅವ್ರ ಸೇವೆನ ಮಾಡೋದಾಗ್ತಿತ್ತು. ಈ ಸಲ ಆದ್ರೆ ನಾವ್ ಅಷ್ಟ ಹೋಗಿ ಫುಲ್ ಎಂಜಾಯ್ ಮಾಡಿ ಬರೋಣ ಅಂತ. ಯಾವ ಊರಿಗೆ ಹೋಗೋಣ? ದಾಂಡೇಲಿಗೆ ಹೋಗೋಣ? ಅದೆಲ್ಲ ಐತಿ. ಮಡಿಕೇರಿ ಸೈಡ್ ಹೋಗೋಣ? ಮಡಿಕೇರಿ ಭಾಳ ದೂರ ಆಗ್ತೈತೆ. ಇಲ್ಲ ಸಮೀಪ ಎಲ್ಲಾರು ನೋಡ್ರಿ. ಇಲ್ಲ ಅಲ್ಲಿ ರೋಡ್ ಸೈಡ್ ಯಾರೋ ಒಂದು ಫಾಲ್ಸ್ ಐತಲ್ಲ, ಹೋಗೋ ಅಲ್ಲಿ ಹೋಗೋಣ. ಎಲ್ಲ ಬೇಡ, ಸುಮ್ಮನೆ ಜೋಗ್ ಫಾಲ್ಸ್ ಹೋಗೋಣ. ಈಗ ಮಳೆಗಾಲ ಮಸ್ತ್ ಕಾಣ್ತಿತ್ತು ನೋಡಾಕ. ಹೌದು, ಜೋಗ್ ಫಾಲ್ ಮಸ್ತ್ ಕಾಣ್ತಿತ್ತು ಈಗ ನೋಡಾಕ. ನೀರೆಲ್ಲ ಬೀಳ್ತಿದ್ವಿ, ಮಸ್ತ್ ಫಾಗ್ ತುಂಬಿಕೊಂಡಿರ್ತೈತಿ. ಮತ್ತು ದಬ್ಬ 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 ಅಂತ ನೀರು ಸುರಿತೈತಿ. ನೋಡಕ್ಕೆ ಎಷ್ಟು ಚಂದ ಅನಿಸ್ತೈತದೆ. ಮತ್ತು ಶಿರ್ಸಿಗೂ ಹೋಗ್ಬೋದು, ಶಿರ್ಸಿ ಮಾರಿಕಂಬನ್ ನೋಡ್ಬೋದು. ಜೋಗ್ ಫಾಲ್ಸ್ ನೋಡ್ಕೊಂಡು ಅಲ್ಲಿ ತಿರುಗಾಡಿ ಮತ್ತೆ ಶಿರ್ಸಿಗೆ ಬಂದು ದೇವ್ರ ಕೈ ಮುಗಿದು ಸೀದಾ ಮನೆಗೆ ಬರಕ್ಕೆ ಬರ್ತೈತಿ. ಒಂದಿನ
ನೋಡ್ರಿ ಇದೆಲ್ಲಾನು ಹಂಗ ಮಾಡೋಮೇನೆ. ಹಾ, ಒಂದ್ ದಿನಕ್ಕೆ ಕರೆಕ್ಟ್ ಐತದ ಹೋಗಿ ಬರಾಕ. ಮೊದಲ ಮನ್ಯಾಗ 2 ದಿನ ಗಂಟೆ ಕಳ್ಸೋಂಗಿಲ್ಲ, ಒಂದ್ ದಿನಕ್ಕೆ ಕಳಿಸ್ತಾವ. ಒಂದ್ ದಿನದೊಳಗೆ ಜೋಗ್ ಫಾಲ್ಸ್ ನೋಡ್ದಂಗೂ ಆಗ್ತೈತಿ, ದೇವ್ರ ಕೈ ಮುಗ್ದಂಗೂ ಆಗ್ಬಿಡ್ತೈತಿ, ತಿರ್ಗಾಡಂಗೂ ಆಗ್ತೈತಿ. ಹಂಗ ಮಾಡೋಮೇನೆ. ಸರಿ ತಗೋರಿ, ಚಲೋ ಐತಿ ಆ ಜೋಗ್ ಫಾಲ್ಸ್. ನಾನು ಯಾವಾಗ ಒಮ್ಮೆ ಹೋಗಿದ್ದೆ, ಇನ್ನೊಂದ್ಸಲ ನೋಡೋಣಂತೆ. ಏನ್ ಚಲೋ ಮಾಡ್ಯಾರಂತೇನೆ? ಮಸ್ತ್ ಮಾಡ್ಯಾರಂತೆ, ಚಲೋ ಐತಿ. ಈಗ ಮೊದ್ಲಕ್ಕಿಂತ ಮಸ್ತ್ ಮಾಡ್ಯಾರೀಗ. ಸರಿ ತಗೋರಿ, ಎಲ್ಲ ಹೋಗೋಣಂತೆ. ನಾನು ಸಣ್ಣಕ್ಕಿದ್ದಕ್ಕೆ ಹೋಗಿದ್ದೆ, ಮತ್ತೆ ಹೋಗೇ ಇಲ್ಲ, ನೋಡೇ ಇಲ್ಲ ಜೋಗ್ ಫಾಲ್ಸ್. ನೋಡ ಈಗ ಮುಂಗಾರ ಮೈದಾಗ ನೋಡಿದ್ ಲಾಸ್ಟ್. ಸರಿ ತಗೋರಿ, ಹೋಗಿ ಬರೋಣಂತ ಅಲ್ಲೇ. ಮತ್ತೆ ಹೋಗೋದಿದ್ರಾಗ ಹೋಗೋದು, ನಾವು ಬಸ್ಸಿಗೆ ಹೋಗೋಣ. ಬಸ್ಸಿಗೆಲ್ಲ ಆಗ್ತದಪ್ಪ, ಬಸ್ ಇಳಿದೆ ಬೇಡ. ಇಲ್ಲ ಅಂದ್ರೆ ನನ್ನ ಗಂಟೆದ್ದು ಪರಿಚಯದವ್ರ ಮಿನಿ ಬಸ್ ಐತಿ, ಆ ಟ್ರಿಪ್ಪಿಗೆ ಹೋಗೋದೆ. ಅದನ್ನ ತಗೊಂಡು ಹೋಗೋಮೇಡ್ರಿ. ಸುಮ್ಮನೆ ಎಷ್ಟು ಖರ್ಚಾಗ್ತೈತೆ ಅಷ್ಟು ಎಲ್ಲಾರು ಹಂಚ್ಕೊಂಡ್ರೆ ಆತೆ. ಅದ್ರದ್ದು ಎಷ್ಟು ಖರ್ಚು ಬರ್ತೈತೆ ನೋಡಿ, ಎಷ್ಟು ಖರ್ಚು ಬರ್ತೈತೆ ನೋಡಿ ಎಲ್ಲಾರು ಸೇರಿ ಕೊಡ್ತೀನಿ ಅಂತಂದ್ರೆ ಮಾಡಿದ್ರ ಆತ್ವಾ. ಎಲ್ಲಾರು ಕೊಡಕ್ ರೆಡಿ ಇದ್ರೇನ್ವಾ? ತಿರ್ಗಕ ಹೊಂಟಿವಂತೆ ಕೊಡಂಗಿಲ್ಲನೆ. ಸರಿ ತಗೋ, ಗಾಡಿ ಖರ್ಚು ಎಷ್ಟು ಆಗ್ತದೆ ಅಷ್ಟು ನೋಡಿ ಎಲ್ಲಾರು ಹಂಚ್ಕೊಂಡ್ರೆ ಆತ. ಊಟದ್ದು ಅಲ್ಲೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಆತಗೋ, ಅಲ್ಲಿಂದಲ್ಲೇ. ಪಕ್ಕ ಆತಲ್ಲ ಹೋಗೋದೆ. ಅಕ್ಕ ಆತ, ಯಾವ ದಿನ ಹೋಗೋಣ? ನಾಳೆ ಹೊಂಡು ಬಿಡೋದೆ. ನಾಳೆ ಇನ್ನು ಮನೆಗೆ ಯಾರಿಗೂ ಹೇಳಿಲ್ಲಲ್ಲೇ. ಇನ್ನು ಏನ್ ಮಹಾ ಟೈಮ್ ಆಗಿಲ್ಲ, ಈಗ ಮಧ್ಯಾಹ್ನ ಆಗೈತಿ. ಸಂಜೆ ಮಟ್ಟ ಎಲ್ಲ ಗಂಡುಗಳು ಹೇಳ್ರಿ, ಆ ಪಾತಿ ಗಾಡಿ ಹೊಂದಿಸ್ತಾಳ. ನಾವು ಹೋಗಿದ ತಕ್ಷಣ ಸೀದಾ ಗಾಡಿನ ಹೊಂದ್ಸಕ್ ರೆಡಿ ಮಾಡ್ತೀನಿ. ನನ್ನ ಗಂಡಗೆ ಹೇಳ್ಬಿಟ್ರೆ 2 ನಿಮಿಷ ರೆಡಿ ಮಾಡ್ಬಿಡ್ತಾನೆ. ಯಾಕಂದ್ರೆ ಗಾಡಿಗಳು ಭಾಳ ಇರ್ತಾವಲ್ಲ, ಅವರು ಟ್ರಾವೆಲ್ ಏಜೆನ್ಸಿ ಅಲ್ಲ ಅವ್ರದ್ದು. ಸೊ ಜಲ್ದಿ ಹೊಂದಿಸ್ತಾರ ತಗೋ ಅವ್ರ. ನನ್ನ ಗಂಡ ಕಾಸು ದೋಸ್ತದಾರ ಅವ್ರು. ನೀವು ಚಿಂತೆ ಮಾಡ್ಬೇಡ್ರಿ ಗಾಡಿಗದೇನು ಆತ. ಮತ್ತೆ ನೀವು ಗಂಡುಗಳಿಗೆ ಒಪ್ಸೋದ ಬಾಕಿಗೆ ಪಟ ಪಟ ಅದೊಂದು ಕೆಲಸ ಮಾಡಿಸ್ಕೊಂಡ್ಬಿಡ್ರಿ. ಏನು ನಾಳೆಗೆ ಅರಿವಿ ಏನೇನು ಬೇಕೆಲ್ಲ ಇಟ್ಕೋರಿ, ಹೋಗ್ಬಿಡೋಣಂತೆ. ಮತ್ತೇನೆ ಸುಮ್ಮನೆ ಮುಂದೆ ಹಾಕೊಂಡು ಹೋದ್ರೆ ಹಂಗ ಮುಂದೆ ಹೋಗ್ತಾನೆ ಇರ್ತದೆ. ಸರಿ ತಗೋ, ಹಂಗಂದ್ರೆ ಮನೆಗೆ ಹೋಗಿ ಎಲ್ಲ ಅರ್ಬಿ ಇಟ್ಕೊಂಡೆ ಎಲ್ಲ ಒಪ್ಪಿಸಿ ಖರ್ಚಿಗೆ ಎಷ್ಟು ಬೇಕಷ್ಟು ರೊಕ್ಕ ತಗೊಂಡೆ ಹೋಗ್ಬಿಡೋಣಂತೆ. ಆ ಗಾಡಿದ್ದೆ ಊರಿಗೆ ಬಂದಾಗ ನೋಡಿದ್ರೆ ಆಗ್ತೆ. ತಗೋ, ಗಾಡಿದ ಮನೆಗೆ ಬಂದಾಗ ನೋಡಿಕೊಂಡ್ರೆ ಆತ. ನಡೀತಿದ್ದಿಲ್ಲ ಪಾತಿ? ನಡೀತೈತಿ ಜಯಕ್ಕ, ನಡೀತೈತಿ ತಗೋ, ಚಿಂತೆ ಮಾಡ್ಬೇಡ ನೀನು. ಸರಿ ತಗೋರಿ, ಹಂಗಂದ್ರೆ ನಾನಿಂದ ನಾಳೆ ಜೀನ್ಸ್ ಹಾಕೊಂಡ್ಬರ್ತೀನಿ. ನಿಮ್ಮ ಮನೆಯವ್ರು ಏನನ್ನಂಗಿಲ್ಲ, ಸುಮ್ಮನಿರ್ತಾರೆ. ಸುಮ್ಮನಿರ್ತಾರೆ, ಎಲ್ಲ ಅಷ್ಟ ಹಾಕೊಳಕ್ ಬೇಡ ಅಂತಾರೆ. ಊರಿಗೆ ಹೋದಾಗೆಲ್ಲ ಹಾಕೋಬಾರ್ದು, ನಡೀತೈತಿ. ನಾನಂತೂ ಮಸ್ತ್ ಹೀರೋನಿ ಗತಿ ಆಗ್ತೀನಿ ನಾಳೆ. ನೀನ್ ಬಿಡುವ, ಮೊದ್ಲು ಹೀರೋನಿ ಗತಿ ಅದಿ. ಮತ್ತೇನು ನಿಮ್ಮ ಗಂಡುಗಳು ಎಲ್ಲ ಬಿಡ್ತಾರ, ನಮ್ಮ ಗಂಡುಗಳು ಬಿಡ್ಬೇಕಲ್ಲ. ಸರಿ ತಗೋರಿ, ನಡ್ರಿ. ನಮ್ಮ ಗಂಡುಗಳು ಹೇಳಿ ಒಪ್ಪಿಸ್ಬೇಕಲ್ಲ, ನಡ್ರಿ ಆ ಕೆಲಸ ಮಾಡೋಣ ಫಸ್ಟ್. ಅವ್ರ ಕುಯ್ ಕುಸುಕು ಅನ್ಕೊಂಡ ಮತ್ತೆ ಅದನ್ನ ಒಪ್ಕೊಳಕ್ 1 ತಾಸು ಮಾಡ್ತಾರ. ಮತ್ತೆ ಅರ್ಬಿ ಅದು ಇಟ್ಕೋಬೇಕಲ್ಲ. ಮತ್ತೆ ನಾಳೆಗೆಲ್ಲ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಇಟ್ಟೋಗ್ಬೇಕು. ನೋಡ್ರಿ, ಅದೊಂದು ದೊಡ್ಡ ಕೆಲಸ, ಅಡಿಗೆ ಎಲ್ಲ ಮಾಡಿ ಇಟ್ಟೋಗ್ಬೇಕು. ಮತ್ತೆ ಅವ್ರಿಗೆ ಮತ್ತೆ ಕೂಳಿ ಮಾಡಿಟ್ಟಿಲ್ಲ, ಹಂಗ ಹೊಡೆಯೋಣ ಹಂಗಬಾರ್ದು. ನಾವು ಒಂದ್ ಸ್ವಲ್ಪ ನಾಷ್ಟಕ್ಕೆ ಏನಾರ ಕಟ್ಕೊಂಡು ಹೋಗೋಣ ಅಂತ ಇಲ್ಲಿಂತ್ರೆ ಊಟದ ಬೇಕಾದ್ರೆ ಅಲ್ಲೇ ಮಾಡ್ಕೊಂಡ್ರೆ ಆತ. ಸುಮ್ಮನೆ ಎಲ್ಲಾರು ಅಲ್ಲೇ ತಿಂದ್ರೆ ರೊಕ್ಕ ಭಾಳ ಇದು ಆಗ್ತಾವ, ಮತ್ತೆ ಹೊಟ್ಟಿನೂ ಕೆಟ್ಟು ಬಿಡ್ತೈತಿ. ನಾಷ್ಟಕ್ಕೆ ಬೆಳಗ್ಗೆ ಏನಾರ ಮಾಡ್ಕೊಂಡು ಹೋಗೋಣ ಅಂತ. ಸರಿ ತಗೋರಿ, ಎಲ್ಲಾರು ಸ್ವಲ್ಪ ತಗೊಂಬರ್ರಿ. ಎಲ್ಲಾರ ಮೈ ಇಂತ್ರೆ ವೆರೈಟಿ ಟೇಸ್ಟ್ ಮಾಡಕ್ ಬರ್ತೈತಿ. ಹಂಗ ಮಾಡೋಣ ತಗೋ, ಎಲ್ಲಾರು ಸ್ವಲ್ಪ ಏನಾರ ಮಾಡ್ಕೊಂಡ್ ಬರ್ರಿ. ಸರಿ ತಗೋರಿ, ಹಂಗಾರೆ ಹೋಗಿ ಬರ್ತೀವಿ ಅಂತ ನಾವಿನ್ನ ನಾಳೆ ಬೆಳಗ್ಗೆ ಬರ್ತೀವಂತ. ನಾಳೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬಿಡ್ತೀನಿ ನೋಡ್ರಿ. ಹಂಗಂದ್ರೆ ಜಲ್ದಿ ಬಿಟ್ರೆ ಜಲ್ದಿ ಹೋಗಿ ತಲುಪ್ತೀವಿ. 5 ಗಂಟೆಗೆ ಭಾಳ ಜಲ್ದಿ ಆಗ್ತೈತಿ. ಒಂದು 6 ಗಂಟೆಗೆ ಹೇಳ. ಅಲ್ಲ ಜಯಕ್ಕ, ಜಲ್ದಿ ಹೋದ್ರೆ ಸ್ವಲ್ಪ ಜಲ್ದಿ ಬರ್ತೀವಲ್ಲ, ಅದಕ್ಕೆ ಇರ್ಲಿಲ್ಲ. 5 ಗಂಟೆಗೆ ಭಾಳ ಜಲ್ದಿ ಆಗ್ತೈತಿ, 6 ಗಂಟೆಗೆ ಹೇಳ. ಸರಿ ತಗೋ, ಹಂಗಂದ್ರೆ 6 ಗಂಟೆಗೆ ಹೇಳ್ತೀನಿ. ರೆಡಿ ಆಗಿರಿ ಮತ್ತೆ 6 ಗಂಟೆಗೆ. ಏನಿ ಗಾಡಿ ಅಷ್ಟ ಹೊಂದಿಸ್ಲಿ, ನಾವು ಬಂದು ಕೂತಿರ್ತೀವಂತೆ. ಓಕೆ. ನಾಳೆ ಜೋಗ್ ಫಾಲ್ಸ್. ಇಷ್ಟು ದಿನ ಆಗಿತ್ತು ಅಡ್ಡಾಡಿ, ಇಷ್ಟು ದಿನ ಆದ್ಮೇಲೆ